ಇದು ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಬಿಗ್ ಇಂಪ್ಯಾಕ್ಟ್. ಚಿಂಚೋಳಿ ತಾಲೂಕಿನಲ್ಲಿ ಆಧಾರ್ ಸಮಸ್ಯೆ ಸಂಬಂಧ ವರದಿ. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಚಿಂಚೋಳಿಯಲ್ಲಿ ಹೊಸ ನಾಡ ಕಚೇರಿ. ನಾವು 3 ತಿಂಗಳಾಯ್ತ್ರಿ ಓಡಾಡ್ಲತ್ತು. ಆಧಾರ್ ನಂಬರೇ ಬಂದದರಿ. ಬಹಳ ಸಣ್ಣ ಸಮಸ್ಯೆ. ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಆಕ್ಚುಲಿ ನಾನು ಬರೋದು ಎಲ್ಲಿಂದ ಸರ್? ಕಲ್ಲೂರು ರೋಡ್ ಇಂದ. ನೀವು ಶಾಸಕರಾಗಿ ಇರ್ಲಿಕ್ಕೆ ಯೋಗ್ಯರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಗೆ ಕೆಲವು ದಿನಗಳ ಹಿಂದೆ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ತಂಡ ಚಿಂಚೋಳಿ ತಾಲೂಕಿನ ಸೂಲೆಪೇಟ್ ಗ್ರಾಮದಲ್ಲಿರುವ ನಾಡ ಕಚೇರಿಗೆ ಭೇಟಿ ನೀಡಿತ್ತು. ಈ ವೇಳೆ ಸ್ಥಳೀಯರು ತಮ್ಮ ದೈನಂದಿನ ಸಮಸ್ಯೆಗಳನ್ನ ಬಹಿರಂಗಪಡಿಸಿದರು. ಪ್ರಮುಖವಾಗಿ ಸೂಲೆಪೇಟ್ ಗ್ರಾಮದಲ್ಲಿ ನಾಡ ಕಚೇರಿ ಇರುವುದರಿಂದ ಚಿಂಚೋಳಿ ತಾಲೂಕಿನ ವಿವಿಧ ಗ್ರಾಮಗಳ ಜನರು ತಮ್ಮ ಆಧಾರ್ ಕಾರ್ಡ್ ಸಂಬಂಧಿತ ಸೇವೆಗಳಿಗಾಗಿ ಅಲ್ಲಿಗೆ ತೆರಳಬೇಕಾದ ಅನಿವಾರ್ಯತೆಯನ್ನ ಎದುರಿಸುತ್ತಿದ್ದರು. ಈ ಕಾರಣದಿಂದ ಹೊಸ ಆಧಾರ್ ಕಾರ್ಡ್ ಪಡೆಯುವುದು ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳುವುದು ಸೇರಿದಂತೆ ಸಣ್ಣ ಪುಟ್ಟ ಕೆಲಸಗಳಿಗೂ ಜನರು 2 ರಿಂದ 3 ದಿನಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಮಸ್ಯೆಯನ್ನ ಸ್ಥಳೀಯರು ನಮ್ಮ ಸುದ್ದಿವಾಹಿನಿ ಮುಂದೆ ವಿವರವಾಗಿ ಹಂಚಿಕೊಂಡಿದ್ರು. ಆಯ್ತು, ನಮ್ಗ ಆಧಾರ್ ನಂಬರ್ ಸಲಿಂದು ನಾವು 3 ತಿಂಗಳಾಯ್ತ್ರಿ ಓಡಾಡ್ಲತ್ತು. ಈಗ ಆಧಾರ್ ನಂಬರೇ ಬಂದದರಿ. ಬಂದಿದ್ದಕ್ಕಾಗಿ ಬಟ್ಟು ಬರಲ್ದು, ಕಮ್ಮನು ಹೊಟ್ಟೆ ಬಟ್ ಹತ್ರ ಕಮ್ಮಿ ಬರಲ್ದು. ಆಯ್ತು, ಬ್ಯಾಂಕ್ ಬಿ ಕ್ಲೋಸ್ ಇಲ್ಲ ಬಂದು. ಮತ್ತೆ ಈಗ ನಮಗ ಬ್ಯಾಂಕಿನ ರೊಕ್ಕ ತಕೋಬೇಕು ಹಾಕ್ಬೇಕಂದ್ರ ಬಿ ಬರ್ಲಕ್ಕಿಲ್ಲ. ಮತ್ತ ಈಗ ಚಿಂಚೋಳಿಗೆ ಹೋಗಿ ಬಂದಿವಿ, ಗುಲ್ಬರ್ಗ ತಹಸೀಲ್ ಹೋಗಿ ಬಂದಿವಿ, ಎಲ್ಲಾ ಕಡೆ ಹೋಗಿ ಓಡಾಡಿ ಬಂದಿವಿ. ಅಂದ್ರ ಬಿ ಚಾಲು ಆತಮ್ಮ ಇಷ್ಟೇ ಅಂತಾರ, ಒಟ್ಟು ಚಾಲು ಮಾಡಲ್ರು. ಆಕ್ಚುಲಿ ನಾನು ಬರೋದು ಎಲ್ಲಿಂದ ಸರ್? ಕಲ್ಲೂರು ರೋಡ್ ಇಂದ. ನಮ್ ಚಿಂಚೋಳಿ ತಾಲೂಕದಲ್ಲಿ BSNL ಆಫೀಸ್ ಚಂದಾಪುರ ಅಲ್ಲಿ ಇತ್ತು ಸರ್. ಫಸ್ಟ್ ಆಫ್ ಆಲ್ ಈಗ ಏನಾಗಿದೆ ಸರ್, 3-4 ಮಂತ್ಸ್ ಆಯ್ತು ಸರ್. ಅಲ್ಲಿ ಆಧಾರ್ ಕಾರ್ಡ್ ಸೆಂಟರೇ ಬಂದ್ ಮಾಡ್ಬಿಟ್ಟು. ತಾಲೂಕದಾಗ ಇಲ್ರಿ, ಪಟ್ಟಣದೊಳಗಿಲ್ಲ. ಇಲ್ಲ ಸರ್, ತಾಲೂಕಾ ಲೆವೆಲ್ ಇಲ್ಲ ಸರ್. ನಮ್ ಶಾಸಕರಿಗೆ ಒಂದು ಮನವಿ ಮಾಡೋದೇನಂದ್ರೆ, ನಮ್ ಶಾಸಕರಿಗೆ ಒಂದ್ ಮನವಿ ಮಾಡಿ ಏನಂದ್ರೆ ಸರ್, ಆಧಾರ್ ಕಾರ್ಡ್ ಸೆಂಟರ್ ಒಂದು ಅಲ್ಲಿ ಸ್ಥಾಪನೆ ಮಾಡ್ಬೇಕಂತ ಹೇಳಿ ನನ್ನಿಂದ ಒಂದು ಅನಿಸಿಕೆ ಸರ್ ನಂದು. ಈ ಕುರಿತು ಸುದ್ದಿ ಪ್ರಸಾರವಾದ ಸುಮಾರು 10 ರಿಂದ 15 ದಿನಗಳ ಬಳಿಕ ಚಿಂಚೋಳಿಯಲ್ಲಿಯೇ ಹೊಸ ನಾಡ ಕಚೇರಿ ಆರಂಭಿಸಿರುವುದು ಗಮನಾರ್ಹವಾಗಿದೆ. ಇದರಿಂದ ಜನರಿಗೆ ತಾತ್ಕಾಲಿಕ ಪರಿಹಾರ ದೊರೆತಿದ್ರೂ ಆಡಳಿತ ಕಾರ್ಯಪದ್ಧತಿ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಜನರ ಅಭಿಪ್ರಾಯದಂತೆ ಸಮಸ್ಯೆಗಳು ಮಾಧ್ಯಮಗಳ ಮೂಲಕ ಹೊರಬಂದ ನಂತರವೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ಪ್ರವೃತ್ತಿ ಬೆಳೆಯುತ್ತಿರುವುದು ವಿಷಾದನೀಯ. ಸ್ಥಳೀಯ ಆಡಳಿತ ಹಾಗೂ ಜನಪ್ರತಿನಿಧಿಗಳು ಮುಂಚಿತವಾಗಿ ಸಮಸ್ಯೆಗಳನ್ನ ಗುರುತಿಸಿ ಬಗೆಹರಿಸುವ ನಿಲುವು ಅಳವಡಿಸಿಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಜನರ ಸಮಸ್ಯೆಗಳನ್ನ ಸಮಯಕ್ಕೆ ಸರಿಯಾಗಿ ಅರಿತು ತ್ವರಿತ ಕ್ರಮ ಕೈಗೊಂಡಾಗ ಮಾತ್ರ ಆಡಳಿತ ವ್ಯವಸ್ಥೆಯ ಮೇಲಿನ ನಂಬಿಕೆ ಗಟ್ಟಿಯಾಗುತ್ತದೆ. ಮಾಧ್ಯಮಗಳ ಒತ್ತಡದ ಬಳಿಕ ಮಾತ್ರ ಸ್ಪಂದನೆ ತೋರುವುದು ಉತ್ತಮ ಆಡಳಿತದ ಲಕ್ಷಣವಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ. ಇನ್ನಾದರೂ ಚಿಂಚೋಳಿ ತಾಲೂಕಿನ ಆಡಳಿತ ಯಂತ್ರ ಮತ್ತು ಜನಪ್ರತಿನಿಧಿಗಳು ಜನಸಾಮಾನ್ಯರ ಸಮಸ್ಯೆಗಳತ್ತ ತಕ್ಷಣ ಸ್ಪಂದಿಸಿ ಶಾಶ್ವತ ಪರಿಹಾರ ಕಲ್ಪಿಸುವತ್ತ ಗಮನ ಹರಿಸುವರೆಂಬ ನಿರೀಕ್ಷೆಯನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ.